ರೇಣುಕಾಸ್ವಾಮಿ ಹತ್ಯೆಯಾಗಿ ಬರೋಬ್ಬರಿ 1 ವರ್ಷ. ಡಿ ಗ್ಯಾಂಗ್ನಿಂದ ಕೊಲೆಯಾದಂತಹ ರೇಣುಕಾಸ್ವಾಮಿ ಆ ನಂತರ ಇಡೀ ಕುಟುಂಬ ಅಲ್ಲಿಂದ ಇಲ್ಲಿವರೆಗೂ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನ್ಯಾಯಕ್ಕಾಗಿ ಕಾಯ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರಿ ನೌಕರಿ ಸಿಗಬೇಕು ಅನ್ನುವಂತಹ ಪಟ್ಟನ್ನು ಕೂಡ ಹಿಡಿತಾ ಇದೆ ರೇಣುಕಾಸ್ವಾಮಿ ಕುಟುಂಬ. ಮತ್ತೊಂದು ಕಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಮೂಲಕ ವಿಚಾರಣೆ ನಡೆಸಿ ಆದಷ್ಟು ಬೇಗ ನಮಗೆ ನ್ಯಾಯ ಸಿಗಬೇಕು ಅನ್ನುವ ಮನವಿಯನ್ನು ಮಾಡಿಕೊಳ್ತಾ ಇದೆ. ಹಾಗಾದ್ರೆ ಇಡೀ ಪ್ರಕರಣ ಆದ ನಂತರದ ಘಟನೆಗಳು ಏನೇನು ನೋಡೋಣ. ಸ್ವಾಮಿ ಕೊಲೆ 1 ವರ್ಷ, ಕಣ್ಣೀರಲ್ದಿ ಕುಟುಂಬ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೂರದರ್ಶನ. ಎಸ್, ರೇಣುಕಾಸ್ವಾಮಿ ಹತ್ಯೆ ನಡೆದು 1 ವರ್ಷವಾಗಿದೆ. ಕಾಲ ಕಳೆದಂತೆ ಎಲ್ಲವೂ ಬದಲಾಗ್ತಿದೆ. ಕೊಲೆ ಆರೋಪಿ ದರ್ಶನ್ ಈಗ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ತಮ್ಮ ಹಳೆ ಲೈಫ್ ಸ್ಟೈಲ್ಗೆ ಬರೋದಕ್ಕೆ ಯತ್ನಿಸ್ತಾಗಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕುಟುಂಬ ಮಾತ್ರ ಮಗ ಮೃತಪಟ್ಟ ನಂತರ ಹೇಗಿತ್ತು, ಈಗಲೂ ಹಾಗೆಯೇ ಇದೆ. ಹೌದು, 1 ವರ್ಷ ಆದರೂ ಕೂಡ ಸ್ವಾಮಿ ಕುಟುಂಬ ನರಕಯಾತನೆ ಅನುಭವಿಸ್ತಾನೇ ಇದೆ. ಹೌದು, ರೇಣುಕಾಸ್ವಾಮಿ ಮೃತಪಟ್ಟಾಗ ಇದ್ದ ಒಬ್ಬ ಮಗ ಕೊಲೆಯಾದ ಸುದ್ದಿ ತಿಳಿದು ಅಕ್ಷರಶಃ ಕುಸಿದು ಹೋಗಿತ್ತು ರೇಣುಕಾಸ್ವಾಮಿ ಕುಟುಂಬ. ಆ ಕುಟುಂಬಕ್ಕೆ ಹಲವರು ಬಂದು ಸಾಂತ್ವನ ಹೇಳಿದ್ರು. ದೊಡ್ಡ ಹುದ್ದೆಗಳಲ್ಲಿ ಇರೋರೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಭೇಟಿ ನೀಡಿ ಸಮಾಧಾನ ಮಾಡಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೇಸ್ ನೀಡಲು ಸ್ವಾಮಿ ತಂದೆ ಮನವಿ. ರೇಣುಕಾಸ್ವಾಮಿ ಕೊಲೆ ನಂತರ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೇಳ್ತಾಗಿದ್ದು ಒಂದೇ ಮಾತು, ನಮಗೆ ನ್ಯಾಯ ಕೊಡಿಸಿ ಅಂತಾನೆ. ಆ ಕುಟುಂಬ ಅಂಗಲಾಚ್ತಾಗಿತ್ತು. ಇದೀಗ ಪ್ರಕರಣ ನಡೆದು 1 ವರ್ಷ ಕಳೆದರೂ ಸ್ವಾಮಿ ಕುಟುಂಬ ನೋವಿನಿಂದ ಹೊರಬಂದಿಲ್ಲ. ಸ್ವಾಮಿ ಮಗ ಶಶಿಧರ್ ಸ್ವಾಮಿಯ ಮುಖ ನೋಡಿದಾಗೆಲ್ಲ ಮಗನ ನೆನಪು ಕಾಡುತ್ತಿದೆ. ಇದೀಗ ಮಗನ ಸಾವಾಗಿ 1 ವರ್ಷ ಕಳೆದಿದ್ದು ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಮೂಲಕ ಕೇಸ್ ನಡೆಸಿ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ಅಲ್ಲದೆ ದರ್ಶನ್ ಜೊತೆ ರಾಜಿ ಸಂಧಾನದ ವದಂತಿಗಳನ್ನ ತಳ್ಳಿ ಹಾಕಿದ್ದು. ಆ ಸಂದರ್ಭ ಬಂದ್ರೆ ನಮ್ಮ ಹಿರಿಯರು ತೀರ್ಮಾನಿಸ್ತಾರೆ. ನಮಗೆ ನಮ್ಮ ಮಗನ ಸಾವಿಗೆ ನ್ಯಾಯ ಬೇಕು, ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಎಂದು ಮನವಿ ಮಾಡಿದ್ದಾರೆ. ತಪ್ಪಿತರಿಗೆ ಶಿಕ್ಷೆ ಆಗ್ಬೇಕಂತ ಅಷ್ಟೇ ನಾವು ಕೇಳ್ಕೊಳತ್ತಿರೋದು. ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನೋ ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ಮನವಿ. ಮಗುವಿನ ಭವಿಷ್ಯಕ್ಕೆ ನೆರವಾಗಬೇಕು ಎಂದ ರೇಣುಕಾಸ್ವಾಮಿ ಪತ್ನಿ. ಇನ್ನು ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪತ್ನಿ ಸಹನಾಗೆ ಮುಂದಿನ ಜೀವನದ ಪ್ರಶ್ನೆ ಎದುರಾಗಿದೆ. ಈಗ ಇರುವ ಮಗುವನ್ನ ಹಾರೈಕೆ ಮಾಡೋದು, ಅದರ ಶಿಕ್ಷಣ ಕೊಡಿಸಿ ಜೀವನ ರೂಪಿಸೋದು ದೊಡ್ಡ ಸವಾಲಾಗಿದೆ. ಇದರ ನಡುವೆ ಪ್ರಕರಣ ನಡೆದು 1 ವರ್ಷ ಕಳೆದಿದ್ದು ಸರ್ಕಾರ ನಮ್ಮ ಪರ ನಿಂತಿದೆ, ಆರೋಪಿಗಳಿಗೆ ಶಿಕ್ಷೆ ಕೊಡಿಸುತ್ತೆ ಅನ್ನೋ ಭರವಸೆಯಲ್ಲಿದ್ದಾರೆ. ಆದರೆ ಗಂಡನನ್ನ ಕಳೆದುಕೊಂಡ ಸಹನಾಗೆ ಸರಕಾರಿ ನೌಕರಿ ಕೊಡಬೇಕು ಎಂಬ ಮನವಿಯನ್ನ ಸರ್ಕಾರ ತಳ್ಳಿ ಹಾಕಿದೆ. ಈ ಕುರಿತು ರೇಣುಕಾಸ್ವಾಮಿ ಪತ್ನಿ ಸಹನಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಮನೆಯವರು ತೀರಿ 1 ವರ್ಷ ಆಗಿದೆ, ಸಾಕಷ್ಟು ದುಃಖ ಅನುಭವಿಸಿದ್ದೀವಿ. ಸರ್ಕಾರ ನನ್ನ ಹಾಗೂ ಮಗುವಿನ ಭವಿಷ್ಯಕ್ಕೆ ನೆರವಾಗಬೇಕು ಎಂಬ ಮನವಿ ಮಾಡಿದ್ದಾರೆ. ಮನೆಗೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತಿ ಮಾವು ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ ಮನವಿ. ಮಗನ ಮರೆಯೋದಕ್ಕಾಗ್ತಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ರೇಣುಕಾಸ್ವಾಮಿ ತಾಯಿ. ಕೊಲೆಗಾರರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬದ ಸಂಬಂಧಿಕರು ಕೂಡ ಇದೇ ರೀತಿ ಒತ್ತಾಯಿಸಿದ್ದಾರೆ. 1 ವರ್ಷ ಕಳೆದ್ಬಿಟ್ಟೆ, ನನ್ನ ಮಗ ಇಲ್ಲಿ ಮಗನ ನೋಡಿದ್ರೆ ಅದು ಬರುತ್ತಾಗೆ. ಅವಳಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕಬೇಕಷ್ಟೇ. ನನ್ನ ಮೊಮ್ಮಗಂಗೆ ಅದಕ್ಕೆ ಹೇಳ್ಕೊಡ್ತೀನಿ. ದಯಮಾಡಿ ಮತ್ತೆ ಮನವಿಯನ್ನು ಈಗಾಗಲೇ 2 ಸತಿ ಮನವಿಯನ್ನು ಮಾಡಿದ್ವಿ. ಹಿಂಬರವನ್ನು ಸರ್ಕಾರ ಕೊಡ್ತು, ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಖಂಡಿತ ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆ. ಆದರೂ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದರೂ ಒಂದು ಅವ್ರಿಗೇನು ಇಂಥದ್ದೇ ಕೆಲಸ ಕೊಡ್ರಿ, ಅಂಥದ್ದೇ ಕೆಲಸ ಕೊಡ್ರಿ, ಅವ್ರ ಜೀವನವನ್ನು ನಡೆಸಲಿಕ್ಕೆ. ಇನ್ನು 20 ವರ್ಷದ್ದು ಆ ಮಗುವನ್ನು ನೋಡಿದರೆ
ನಿಜಕ್ಕೂ ನಮ್ಗೆ ತುಂಬ ಬೇಸರ ಅನಿಸುತ್ತೆ. ಈಗಿನ ಚಿಕ್ಕ ಮಗು ಅದಕ್ಕೆ ಯಾವ ಪರಿಜ್ಞಾನನೂ ಇಲ್ಲ, ಏನೂ ಇಲ್ಲ, ಆಟ ಆಡೋದು ಅದ್ರ ಬಗ್ಗೆ ಎಲ್ಲ ಇರ್ತಕ್ಕಂಥ. ಒಟ್ಟಾರೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಡಿ ಗ್ಯಾಂಗ್ ಮಾಡಿದ್ದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ 1 ವರ್ಷ ತುಂಬಿದೆ. ಅಂದಿನಿಂದ ಇಂದಿನವರೆಗೂ ಅದೇ ನೋವಲ್ಲದೆ ಸ್ವಾಮಿ ಕುಟುಂಬ ನ್ಯಾಯಕ್ಕಾಗಿ ಕಾದು ಕುಳಿತಿದೆ.